ಬಳಿ ಹೊಡೆದ್ರು ನನ್ನ ಬಳಿ ಹೊಡೆದ್ರು. ಏ ಯಾವಳ ನೀ ಮುಲ್ಲ ಹಳೆ ಮುಲ್ಲ ನನಗೆ ಬಂದ ಹಾದ ನಂದು ಬಳಿ ಹೊಡೆದಿಲ್ಲ ಅನ್ನಕತ್ತಿಯಲ್ಲ ಹೆಂಗಸರ ಗತಿ ಮೈಗೆ ಹಾದ. ಏ ಮೈಯಾಗ ಹುಷಾರ್ ಗಿಷಾರ್ ಆಯ್ತಾ ಇಲ್ಲ? ಏಯ್ ಕಣ್ಣಿಗೆ ಕಾಣಿಸ್ತಾವಿಲ್ಲ ಬಾಯವ್ರ, ನಾ ಯಾಕೆ ಬಂದು ನಿಮಗೆ ಹಾಯಿಲ್ರಿ? ನಾ ಯಾಕೆ ಬಂದು ನಿಮ್ನ ಸಾಕು ಹೋಗ್ಲಿ? ನೋಡ್ರಿ, ನಾ ಬರುವಂಗ ಬರಕತ್ತಿದ್ದೆ, ನೀವು ಬರುವಾಗ ನೀವು ಬರಕತ್ತಿದ್ರ ಹಾದ್ರಿ. ಮತ್ತ ನೀವು ನಂದು ತೂತು ಬಿತ್ತು ಅಂದ್ರೆ ಅದಕ್ಕ ನನ್ನ ಬಳಿ ಹೊಡೆದು ಅದ ಹೇಳಕತ್ತೇನ್ರಿ. ಅಲ್ಲ ನನಗ ಹಾದ ನನ್ನ ಬಳಿ ಹೊಡೆದು ಅನ್ನಕತ್ತಿಯಲ್ಲ. ಏನು ಹೆಂಗಸರ್ ಗತಿ ಬಳಿಗಳು ಇಟ್ಕೊಂಡಿದ್ದೇನ? ಬಾಯವ್ರ, ನಾ ಯಾಕೆ ಬಳಿ ಇಟ್ಕೊಳ್ರಿ? ನಿಮ್ಮತ್ತ ಸುಂದರವಾದ ಹುಡುಗಿಯರಿಗೆ ಅಯ್ಯೋ ಬಂದೀನಿ. ಮತ್ ನೀವ ಅಂದ್ರಲ್ಲ ಅದಕ್ಕೆ ಹಂಗ ಅಂದೆ. ಹಿಂಗಂದ್ರ ನೋಡ್ರಿ, ನಾನು ಬಳಿ ಇಡಿಸು ಬಳಿಗಾರ. ಅಯ್ಯೋ ಹಂಗಾದ್ರೆ ನೀ ಬಳಿ ಇಡಿಸು ಬಳಿಗಾರ ಏನ್ರಿ? ಹೌದ್ರಿ. ಮತ್ತ ನೀವೇನ ನಮ್ಮ ಗಡಿಗೆ ಕೂತು ಬಿತ್ತು ಗಡಿಗಿರಿ ಅದ ಎದ್ರಿ ಗಡಿಗಿರಿ ಅದ ಬೆಣ್ಣಿ ಗಡಿಗಿರಿ. ಹಂಗಾರ ನೀವು ಬೆಣ್ಣಿ ಮೊಸರು ತುಪ್ಪ ಮಾರವ್ರ? ಹೋಗ್ರಿ ಅದರಿ. ನೀವು ಹಂಗ ಕೇಳಿದ್ರ ನಾವ್ ಹೆಂಗ್ ಹೇಳಿದ್ರಿ ಅದ ಮಾರ್ರವ್ರಿ. ಹೌದ್ರಿ. ಹಂಗಾರ ಪಕ್ಕ ಬೆಣ್ಣಿ ಮಾರವ್ರ ಅಂದಂಗಾತ. ಹೌದ್ರಿ. ಯಾಕ್ರಿ ಇಟ್ಟು ದಿಟ್ಟು ಇಷ್ಟು ನೋಡಾಕತ್ತಿರಲ್ಲ? ಏನ್ ಬ್ಯಾಂಡಿಗಿನ ಬೇಕಾಗೈತ್ಯಾ? ಬೇಕಾಗೈತ್ರಿ, ಆದ್ರ ಕೊಡ್ತೀನೋ ಇಲ್ಲ ಅಂತೇಳಿ ಸ್ವಲ್ಪ ಸಂಶಯ ಬರಾಕತ್ತೈತ್ರಿ. ಅಯ್ಯ ನೀವ್ ಯಾಕೆ ವಿಚಾರ ಮಾಡ್ತೀರಿ? ಬರ್ರಿ, ನನ್ನ ಗಡಿಗೆ ಒಳಗೆ ಗಟ್ಟಿನ ಬೆಣ್ಣಿನ ಇರೋದು. ಯಾವಾಗ ಮಾರ್ತೀರಿ ಅಂತ ಕೇಳ್ತೀನಿ. ಅಯ್ಯೋ ನನ್ನ ಬಂಗಾರ ಇಲ್ವಾ? ನೋಡ್ರಿ, ನಾನು ಅಮಾಸಿಗೆ ಹುಣ್ಣಿಮೆಗೆ ಜಾತ್ರೆ ಒಳಗ ಹೋಗಿ ಮಾರ್ಕೊಂಡು ಹುಡುಗಿಯರಿಗೆ ಬೆಣ್ಣೆ ಕೊಟ್ಟ ರೊಕ್ಕ ಇಸ್ಕೊಂಡು ಬರ್ತೀನಿ. ಹಂಗಾರ ನಿಮ್ಮ ರೇಟ್ ಏನ್ರಿ? ನನ್ನ ರೇಟ್ ಬಾಳ ಕಮ್ಮಿ ಆಗತ್ತ. ಕಮ್ಮಿ ಅಂದ್ರ ಏನು 1 kg ಬೆಣ್ಣಿ ತಗೊಂಡ್ರ ಏನಾರ 1 ವರ್ಷ ನಿಮ್ಮ ಮನ್ಯಾಗ ದುಡಿಬೇಕಾಗತ್ತ? ಮತ್ತ ಯಾಕ್ರಿ ನಮ್ಮ ಮನ್ಯಾಗ ನೀವ್ ಯಾಕೆ ದುಡಿತೀರಿ ಬಂದಿದ್ದ? ಮತ್ತ ನಿಮ್ಮ ರೇಟ ಹೇಳವಲ್ರಿ? ಅಯ್ಯ ಹೇಳ್ತೀನಿ ಬರ್ರಿ, ಯಾಕೆ ಕಟ್ಟ ಸಂಶಯ ಮಾಡ್ಕೋತೀರಿ? ಬರ್ರಿ ನೋಡ್ರಿ, ಶ್ರೀಮಂತರಿಗೆ 120 ರಂಗ್ ಮಾಡಿಕೊಡ್ತೀನಿ, ಬಡವರಿಗೆ 100 ಕೊಡ್ತೀನಿ. ಮತ್ತ ನಿನ್ನ ಮುದುಕರಿಗೆ ಹರಿದ ಹುಡುಗರಿಗೆ ಹೆಂಗಂತೀರಿ ಹಂಗ ಕೊಡ್ತೀನಿ. ಹಂಗಾರ ನಿಮ್ಮ ಗಡಿಗೆ ಏಟೈತಿ ನೋಡ್ರಿ, ಒಟ್ಟು ನನಗ ಕೊಟ್ಟು ತಗೊಂಡ್ಬಿಟ್ಟು. ಅಯ್ಯ ನನ್ನ ಗಡಿಗೆ ಒಳಗ ಇರೋದು ಫುಲ್ಲ ಗೊತ್ತತಿಲ್ರಿ ಮಜ್ಜಿಗೆ. ಆ ಮಜ್ಜಿಗೆ ಒಳಗ 2 ಉಂಡಿದಾವ, 1 kg. ಆದ್ರ ಏನು 1 ಉಂಡಿ ಬೇಕು? ಏನು ಆಟ ಕಟ್ತೀನಿ ಹಿಡ್ಕೊಂಡೆ ಆಟ ಆಡವನ? ಏನು 1 ಉಂಡಿ ಬೇಕು ನಿಮಗೆ? ಏನು 2 ಬೇಕು? ನನಗೆ ನೋಡ್ರ ನಿಮ್ಮ ಗಡಿಗೆ ಆಗಿದ್ದದ್ದು 2 ಉಂಡಿ ಕೊಟ್ಟು. 2 kg ಉಂಡಿ ಆದ್ರ ನಿನಗೆ ಭಾಳ ವಾಜ್ಯ ಆಗಂಗಿಲ್ಲ. 2 kg ರೀ ಭಾಳ ಅವಲ್ಲಾಡ್ರಿ. ಒಟ್ಟ ಬಿಡ್ರಿ, ನನಗ ಕೊಡ್ರಿ, ಮತ್ತೆ 2 ಕೊಡ್ಬೇಡ್ರಿ. ಹೋಗ್ಬಿಡ್ರಿ, ನೀವ್ ಹೆಂಗಂತೀರಿ ಹಂಗ ತಗೋರಿ. ತರಿ ಬಾಯಿಯವ್ರ, ಏನ್ರಿ ಇದು ನಿಮ್ಮ ಗಡಿಗೆ? ಯಾಕ್ರಿ ನನ್ನ ಗಡಿ ಏನಾಗೈತಿ? ಒಂದು ನಮೂನಿ ಗಡಿಗ್ರಿ. ಅಯ್ಯ ಗಡಿಗೆ ಯಾಕೆ ವಾಸನೆ ನೋಡಕತ್ತೀರಿ ನೀವು? ಯಾಕ ಗಬ್ಬು ನಾರಾಕತ್ತೈತ, ಅದಕ್ಕ ಈ ಗಡಿಗಿನ ನಾರಾಕತ್ತೋ ಏನು ಒಳಗಿದ್ದ ನಾರಾಕತ್ತಾವ ನೋಡಾಕತ್ತೀರಿ ಬಾಯ್ಯಾರ. ರೀ ನನ್ನ ಗಡಿಗೆ ವಾಸನೆ ನೀವ್ ಯಾಕೆ ನೋಡಕ್ ಹೋಗ್ತೀರಿ? ನನ್ನ ಗಡಿಗೆ ವಾಸನೆ ನೋಡ್ಬೇಡ್ರಿ, ಅದ್ರ ಒಳಗಿರೋ ಬೆಣ್ಣೆ ವಾಸನೆ ಕಾಸು ತಿಂದು ನೋಡ್ರಿ. ಅವನವನ ಅದ್ರ ಮಜಾನ ಹಂಗಾರ ಒಂದು ಕೈ ನೋಡೇ ಬಿಡು ನಾ ಬೆಣ್ಣೆ ಹೆಂಗೈತೆ ಅಂತ.
ಟಕ ಟಕ ಟಕಾಯಿಸು ಲಗ ಲಗ ಲಗಾಯಿಸು ಟಕ ಟಕ ಟಕಾಯಿಸು ಲಗ ಲಗ ಲಗಾಯಿಸು ಓಸಿಸಿ ಸೈಡೆಲ್ಲ ಓಸಿಸಿ ಕ್ರೀ ಜಮಾಯಿಸು ಟಕಾಯಿಸು ಲಗ ಲಗ ಲಗಾಯಿಸು ಓಸಿಸಿ ಕೋಹನ್ನ ಓಸಿಸಿ ಕ್ರೀ ಜಮಾಯಿಸು ಚಕೋರಿ ಚಕೋರಿ ನಿನ್ನ ಬದಿಯಬೇಕು ಚಂದ್ರ ಚಕೋರಿ ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಉಡುಟು ಟೋಟುವರಿ ಕಪ್ಪರಿ ತ್ರಿಪುರ ಸುಂದರಿ ಬಂದ್ರೆ ನೀನು ಚಕೋರಿ 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 ನಿನ್ನ ಬದಿಯಬೇಕು ಚಂದ್ರ ಚಕೋರಿ ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಕುಡಿಟ್ಟು ಟೋಟುವರಿ ತ್ರಿಪುರ ಸುಂದರಿ ಸುಂದರಿ ಚಂದರ ಗದ್ದ ತಕೋರಿ ಕಣಜ 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 ನೀನು ತುಂಬಿ ತುಂಬಿ ಕಣ ತುತ್ತು ಗಂಡ ಕಣಜ 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 ಟಕ ಟಕ ಟಕಾಯಿಸು ಲಗ ಲಗ ಲಗಾಯಿಸು ಓಸಿಸಿ ಸೈಟೆಲ್ಲ ಓಸಿಸಿ ಕ್ರೇ ಜಮಾಯಿಸು ಕಪೋರಿ ನೀನು ಸೂರ್ಜಿಂದ ಬರ್ಬಲ್ ಕಪೋರಿ ಹೆಣ್ಣಿನ ಚಂದನ್ನಿ ಕಣ್ಣಿನ ಚಂದನ್ನಿ ಕಣ್ಣಿನ ರಂಗನಿ ಬರೆದು ಪುನಃ ಹೊಡೆದರೆ ನೀನು ಚೆಂದಿಲ ಗೋರಿ ಚಕೋರಿ ಕಪೋರಿ ನೀನು ಸೂರ್ಜಿಂದ ಬರ್ಬಲ್ ಕಪೋರಿ ಕಣ್ಣಿನ ಚಂದನ್ನಿ ಕಣ್ಣಿನ ಚಂಡಲ್ಲಿ ಪ್ರಗೀನ ರಂಗನೆ ಒಪ್ಪರೆ ಹೊಡೆದರೆ ಜೈಲು ಎಂದು ಚಕೋರಿ ಕನಜ ಕನಜೀವಳು ಕಣಜ ತುಂಬಿದಂತ ಬಹುದಿ ಕಣ ಉದ್ದುಗಾನು ಗೋದಿ ಕಣಜ ಲಗ 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 ಟಕ ಟಕ ಟಕಾಯಿಸು ಲಗ ಲಗ ಲಗಾಯಿಸು ಓಸಿಸಿದು ಸೈಟೆಲ್ಲ ಕೂತು ಚಕ್ರೆ ಜಮಾಯಿಸು ಶ್ರೀಮಂತನೆಂದರೆ ಈ ಧರ್ಮೇಂದ್ರ ಈ ಧರ್ಮೇಂದ್ರನನ್ನು ಎದುರು ಹಾಕಿಕೊಳ್ಳುವರಾರು ಇಲ್ಲ. ಒಂದು ವೇಳೆ ಎದುರು ಹಾಕಿದರವನ್ನು ಕೊಚ್ಚದೆ ಬಿಡುವನಲ್ಲ ಈ ಧರ್ಮೇಂದ್ರ. ಹೇ ಗಂಗಾ, ನೀನು ನನ್ನನ್ನು ಬಿಟ್ಟು ಗಂಗೆಯಾಗಿ ಹರಿದು ಹೋದೆಯಲ್ಲ. ಹೋಗು ಗಂಗಾ ಹೋಗು. ಒಂದಲ್ಲ ಒಂದು ದಿವಸ ನಿನ್ನನ್ನು ಅಪ್ಪಿ ಮುದ್ದಾಡಿ ಆಲಂಗಿಸಿ ತೃಪ್ತಿಪಡಿಸಿಕೊಂಡು ಆಮೇಲೆ ಈ ಧನವಂತ ಧರ್ಮೇಂದ್ರನ ಸೂಳೆ ಎಣಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಗಂಗಾ, ಆ ನಿನ್ನ ಗಂಡ ಇನ್ಸ್ಪೆಕ್ಟರ್ ಕುಮಾರ್ ನನ್ನ ಪ್ರತಿಯೊಂದು ಕೆಲಸದಲ್ಲಿ ಅಡ್ಡಿಯಾಗುತ್ತಿದ್ದಾನೆ. ಅವನನ್ನು ಹಾಗೂ ನಿನ್ನ ಮಗನನ್ನು
ನಿನ್ನ ಮುಂದೆಯೇ ಕೊಂದು ಈ ಸಮಾಜದಲ್ಲಿ ನಿನ್ನ ಹುಚ್ಚೆಯನ್ನಾಗಿ ಮಾಡಿ ಬೀದಿ ಬೀದಿ ಅಲಿದಾಡಿಸಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಷ್ಟೇ ಅಲ್ಲ ಗಂಗಾ, ಆಸೆ ಪಟ್ಟ ಹಣ್ಣು, ಕಣ್ಣಿಟ್ಟ ಹೆಣ್ಣು, ಗುರಿ ಇಟ್ಟ ಬೇಟೆಯನ್ನು ಆಡದೆ ಬಿಡುವನಲ್ಲ ಈ ಧರ್ಮೇಂದ್ರ. ಹೇ, 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 ಹೇ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ಮನೇಲಿ ಯಾರು ಇಲ್ಲ, ಅವ್ರು ಈಗ ತಾನೇ ಡ್ಯೂಟಿಗೆ ಹೋದ್ರು. ಯಾಕೆ, ಏನಾದ್ರೂ ಕೆಲಸ ಐತೆ? ಅವರ ಹತ್ತಿರ ಅಂತದ್ದೇನು ಕೆಲಸವಿಲ್ಲ ಗಂಗಾ. ಹಾಗಾದ್ರೆ ಮತ್ತೆ ಯಾರ ಹತ್ರ ಕೆಲಸ ಇತ್ತು? ನಿನ್ನಂತ ಸುಂದರ ರೂಪವತಿ ಒಬ್ಬಂಟಿಗಳಾಗಿರುವಾಗ ನನಗೆ ಯಾರು ಬೇಕು ಮತ್ತೆ? ಸಾವುಕಾರೆ, ಏನಿದು ನಿಮ್ಮ ಮಾತಿನ ಅರ್ಥ? ವೆರಿ ಸಿಂಪಲ್. ತವರ ಮನೆಯಿಂದ ಗಂಡನ ಮನೆ ಸೇರಿದಾಗ ಹೆಣ್ಣಿಗೆ ಸಿಗಬೇಕಾದ ಸುಖ ನಿನಗೆ ಬೇಕು. ಅದಕ್ಕಾಗಿ ನೀನು ನನ್ನವಳಾಗು ಎಂದು ಹೇಳಿದೆ. ಸಾವುಕಾರ, ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡು. ಗಂಗಾ, ಹೆಣ್ಣಿನ ಬಾಯಿಂದ ಸಣ್ಣ ಮಾತು ಹೊರಡಲಿ. ನೀನೊಂದು ಕಾಮನರಗಿಣಿ ಅಂತ ಎಂದು ನನ್ನ ಕಣ್ಣಿಗೆ ಬಿದ್ದೆಯೋ ಅಂದೇ ನಿನ್ನ ಮೈ ಸುಖ ಉಣ್ಣಬೇಕೆಂದೆ. ಈ ನಿನ್ನ ಯೌವನ ತುಂಬಿದ ಮೈ ಸವಿಯನ್ನು ಸವಿಯಬೇಕೆಂದೆ ಗಂಗಾ. ನೀನು ನನ್ನವಳಾದರೆ ನಿನ್ನ ವೈಭವಕ್ಕೆ ಏನೇ ಇಲ್ಲ, ನಿನ್ನ ಸಂತೋಷಕ್ಕೆ ನೆಲೆಯೇ ಇಲ್ಲ. ನನಗೆ ಸುಖ ಸಂತೋಷ ನೀಡೋದಕ್ಕೆ ನೀನ್ಯಾವನು? ನಿನ್ನ ಬಿಂಕದ ಮಾತಿಗೆ ಅಂಕಿತಳಾಗಿ ನಿನ್ನವಳಾಗುವ ಮಂದಮತಿ ಹೆಣ್ಣು ಅಂತ ತಿಳಿದಿದ್ದೀಯ ನನ್ನನ್ನ? ಹೇ ಗಂಗಾ, ನೀನು ತೋರಿಸುವ ಸಿರಿ ಸಂಪತ್ತು ನನ್ನ ಗಂಡನ ಧೂಳಿಗೆ ಕೂಡ ಸಮ ಆಗ್ಲಾರ್ದು. ಹೇ ಗಂಗಾ, ನೀನು ನನ್ನ ಮನಬಯಸಿದ ಮೋಹನಾಂಗಿ ಎಂದು ನಿನ್ನನ್ನು ಮತ್ತೆ ಮತ್ತೆ ಎಚ್ಚರಿಸುತ್ತಿದ್ದೇನೆ. ಈ ಧರ್ಮೇಂದ್ರ ಇಲ್ಲಿಯವರೆಗೂ ಯಾವ ಹೆಣ್ಣಿನ ಕಾಮಸುಖ ಕೇಳಿಪಡದಿಲ್ಲ. ಆದರೆ ನನ್ನ ಮನ ಬಯಸಿದಾಗ ನಿನ್ನ ಮೈ ಸುಖ ಉಣ್ಣಬೇಕು, ನಿನ್ನನ್ನು ನನ್ನ ಸ್ವಂತ ಸೂಳೆಯನ್ನಾಗಿಟ್ಟುಕೊಳ್ಳಬೇಕೆಂಬ ಆಸೆಯಿಂದ ನಿನಗೆ ತಿಳಿಸಿ ಹೇಳುತ್ತಿದ್ದೇನೆ. ಇಲ್ಲದಿದ್ದರೆ ಎಂದೋ ಹೊತ್ತೈದು ನಿನ್ನನ್ನು ಬಲತ್ಕರಿಸಿ ನನ್ನ ದಾಹವನ್ನು ತೀರಿಸಿಕೊಳ್ಳುತ್ತಿದ್ದೆ. ಬಾಯ್ನ ನನ್ನನ್ನು ಹೊತ್ಕೊಂಡು ಹೋಗಿ ಬಲತ್ಕರಿಸೋದಕ್ಕೆ ನಿನ್ನ ಬೀದಿ ಬಸವಿ ಅಂತ ತಿಳ್ಕೊಂಡಿದ್ದೇನೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ ಎಂಬುದನ್ನು ನೆನಪಿಟ್ಟುಕೋ. ಬರೇ ಮಾರಿಯಕ್ಕೆ ಹೆಮ್ಮಾರಿಯಾದರೂ ಹೆದರುವ ಹೇಳಿ ನಾನಲ್ಲ. ನನ್ನ ಮಸ್ತಕದಲ್ಲಿ ಜಳಪಿಸುತ್ತಿವೆ ಕಾಮದ ಕಿಡಿಗಳು. ನನ್ನನ್ನು ಸುಡುವ ಮುನ್ನ ಸೂಳೆಯಾಗಿ ಸುಖ ನೀಡು ಎಂಬುದು ನನ್ನ ಸೂಚನೆ. ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಇನ್ನೊಮ್ಮೆ ಇಂಥ ಕೆಟ್ಟ ಶಬ್ದ ನುಡಿತಿದ್ದೆ ಆದ್ರೆ ಕಾಲಲ್ಲಿರೋ ಚಪ್ಪಲಿಯಿಂದ ಮಾತಾಡಿಸ್ಬೇಕಾಗುತ್ತದೆ. ಎಚ್ಚರವಾಗಿರು. ಎಚ್ಚರ ಏನು? ನನಗೆ ಎತ್ತರ ಹೇಳಿವೆಯಾ? ಈ ಧರ್ಮೇಂದ್ರ ಇಲ್ಲಿವರೆಗೂ ಈ ಭೂಮಿ ಮೇಲೆ ಯಾವ ಹೆಣ್ಣಿನ ಕಾಮಸುಖ ಕೇಳಿಪಡದಿಲ್ಲ. ಮಂದಮತಿಯಾದ ನೀನು ಮಾತಿನಲ್ಲಿ ಮಚ್ಚೆ ಪೆಟ್ಟುಕೊಟ್ಟಿಲ್ಲ. ಹುಚ್ಚು ಹುಡುಗಿ, ಅವಮಾನ, ನನ್ನ ಗಣತೆಗೆ ಅವಮಾನ. ಹೇ ಗಂಗಾ, ನಿನ್ನನ್ನು ನನ್ನ ಸೂಳೆಯಾಗಿಟ್ಟುಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಲ್ಲಲ್ಲ, ನನ್ನೊಬ್ಬನಿಗೆ ಸೂಳೆಯಾಗಲು ಒಪ್ಪದ ನೀನು ಸಾವಿರಾರು ಮಂದಿಗೆ ಸೂಳೆಯಾಗಿ ಬಾಳಬೇಕು. ಅದನ್ನು ನಾನು ನೋಡಿ ಸಂತೋಷ ಪಡಬೇಕು. ಈ ಪ್ರಪಂಚದಲ್ಲಿ ನಿನಗೆ ಸೂಳೆಯ ಪಟ್ಟಗಟ್ಟಲಿಲ್ಲ. ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಬಾಬಾಲೆ, ಬಾಯಿ ಮಾತಿಗೆ ಒಪ್ಪದ ಬಾಲೆ, ನನ್ನ ಕೋಪಾಗ್ನೆಯಲ್ಲಿ ಸುಟ್ಟು ಭಸ್ಮವಾಗುವುದಕ್ಕಿಂತ ಮುಂಚೆ ಬಂದು ಸೇರಿಕೋ. ಹೇ, ಹೇ,
ಮೆರೆಯುತ್ತಿರುವ ನೀನು ಕಂಡ ಹೆಣ್ಣು ಮಕ್ಕಳ ತೋಳ್ತಕ್ಕಿಯನ್ನು ಬಯಸುವ ನೀನೊಬ್ಬ ಗಂಡಸಿ. ಧರ್ಮೇಂದ್ರ, ನಿನ್ನ ಕಾಮವನ್ನು ತೀರಿಸಿಕೊಳ್ಳಲು ಶಹರದಲ್ಲಿರುವ ದೊಡ್ಡ ಅಂತಸ್ತಿನ ಬೀದಿ ಸೂಳಿರ ಹತ್ತಿರ ಹೋಗಿ ತೀರಿಸಿಕೋ. ಆರ್ಯ ಧರ್ಮದ ನಾರಿಯರ ಮೇಲೆ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣುಗಳನ್ನು ಕೀಳಬೇಕಾದೀತು. ಎಚ್ಚರ ಶಂಕರ, ತಾಯಿ ಬಿಗಿಡಿದು ಮಾತನಾಡು. ಈ ಧನವಂತ ಧರ್ಮೇಂದ್ರನೆಂದರೆ ಏನೆಂದು ತಿಳಿದಿರುವೆ? ಕಣ್ಣಿಗೆ ಕಂಡ ಹೆಣ್ಣು ಮನಸ್ಸಿಗೆ ಬಂದರೆ ಸಾಕು, ಅವನ್ನು ಕಿತ್ತು ತಂದು ತೃಪ್ತಿಯಾಗುವ ತನಕ ಉಂಡು ಸುಖ ಪಡುವುದೇ ಈ ಧರ್ಮೇಂದ್ರನ ಹುಟ್ಟುಗುಣ. ಇರಬಹುದು, ನೀನು ಅಂತಿಂತ ಹೆಣ್ಣುಗಳನ್ನು ಅನುಭವಿಸಿದ್ದೀಯಾ. ಆದರೆ ನನ್ನ ಅತ್ತಿಗೆಯ ಮೇಲೆ ಮನಸ್ಸು ಮಾಡಿದ ನಿನಗೆ ಸಾವು ಸಮೀಪಿಸಿದೆ ಎಂದು ತಿಳಿದುಕೋ. ನಿನ್ನನ್ನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಧರ್ಮೇಂದ್ರ, ನೆನೆಸಿಕೋ ನಿನ್ನ ಮನೆಯ ಬೇಡ, ಬಿಟ್ಬಿಡಪ್ಪ. ಇಂಥ ಪಾಪಿಯನ್ನ ಕೊಂದು ನೀನ್ಯಾಕಪ್ಪ ಅಪರಾಧಿ ಆಗ್ತೀಯ? ಹೋಗ್ಲಿ, ಇದೊಂದ್ಸಲ ಬಿಟ್ಬಿಡು. ಇಂಥ ಪಾಪಿಗೆ ಆ ದೇವರೇ ಶಿಕ್ಷೆ ಕೊಡ್ಲಿ. ಅತ್ತಿಗೆ, ಸಾವು ಸಮೀಪಿಸಿದ್ದು ನನಗಲ್ಲ ಮರಿ, ನಿನಗೆ. ಏ ಧರ್ಮೇಂದ್ರ, ನೀನೇನು ಮಾಡಬಲ್ಲೆ? ಇಂಥ ದರ್ಪದ ಮಾತುಗಳಿಗೆ ಹೆದರುವನಲ್ಲ ನಾನು. ಅದರ ಅಂಜಿಕೆಯೋ ನನಗಿಲ್ಲ. ಶಂಕರ, ಕಾಳಿಂಗ ಸರ್ಪದ ಹೆಡೆ ಮೇಲೆ ಕಾಲಿಡುತ್ತಿವೆ. ಎತ್ತರ. ಆ ಸರ್ಪದ ಹಲ್ಲುಗಳನ್ನು ಹೇಗೆ ಕೀಳಬೇಕೆಂದು ಈ ಹಾವಾಡಿಗಳಿಗೆ ಚೆನ್ನಾಗಿ ಗೊತ್ತು. ಶಂಕರ, ಇಂದು ಬಂದು ನಿನ್ನ ಅತ್ತಿಗೆಯ ಮಾನ ಕಾಪಾಡಿದೆ ನಿಜ. ಮುಂದೆ ಒಂದು ದಿನ ನಿನ್ನ ಅತ್ತಿಗೆ ಮಾನಭಂಗ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಹಾ ಶಂಕರ, ನನ್ನ ಆಸೆಗೆ ಅಡ್ಡ ಬಂದು ನಿನ್ನ ಸಾವನ್ನು ನೀನೇ ತಂದುಕೊಂಡಿರುವೆ. ಒಂದಿಲ್ಲ ಒಂದು ದಿವಸ ನಿನ್ನ ಚಿತ್ರ ದಿವಸ ಕೊಟ್ಟು ಕೊಲ್ಲದೆ ಬಿಡು. ಈ ಧರ್ಮೇಂದ್ರ ನೆನಪಿನಲ್ಲಿಟ್ಟುಕೋ. ಸರಿಯಾದ ಸಮಯಕ್ಕೆ ನೀನು ಬರದೆ ಹೋಗಿದ್ರೆ ಇವತ್ತು ಆ ರಾಕ್ಷಸ ನನ್ನನ್ನು ಏನ್ ಮಾಡ್ತಾ ಇದ್ನೋ ಏನೋ. ಹೋಗಲಿ ಬಿಡು ಅತ್ತಿಗೆ. ನನ್ನದೊಂದು ಮಾತು. ಏನಪ್ಪ ಅದು ನಿನ್ನ ಮಾತು? ಇಲ್ಲಿ ನಡೆದ ವಿಷಯವನ್ನು ಕುಮಾರಣ್ಣನಿಗೆ ಮಾತ್ರ ಹೇಳಬೇಡ. ಇದು ನಿನ್ನ ಮನಸ್ಸಿನಲ್ಲಿ ಮಾತ್ರ ಇರಲಿ. ಆಯ್ತಪ್ಪ, ನಿನ್ನ ಮಾತಿನಂತೆ ಈ ವಿಷಯವನ್ನು ನಿಮ್ಮ ಅಣ್ಣನ ಮುಂದೆ ಹೇಳೋದಿಲ್ಲ, ಸರಿನಾ? ಆಯ್ತು. ಈ ಹಣ್ಣುಗಳನ್ನು ತೆಗೆದುಕೊಂಡು ಒಳಗಡೆ ಹೋಗಿ ನಾನು ಹೋಗಿ